ಬೆಂಗಳೂರಲ್ಲಿದ್ದ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ಪಾರ್ಕ್ ಇತ್ತು. ನಾನು ಪ್ರತಿದಿನ ಸಂಜೆ ವಾಕ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೆ. ಸುಮಾರು ಜನ ಅದೇ ವೇಳೆಯಲ್ಲಿ ವಾಕ್ ಮಾಡ್ತಾ ಇರೋರು. ಚಿಕ್ಕ ಚಿಕ್ಕ ಮಕ್ಕಳು ಸಹ ಅಲ್ಲೇ ಆಟ ಆಡ್ತಾ ಇರೋರು. ಅಲ್ಲೇ ಇದ್ದ ಒಂದು ಬೆಂಚ್ ಕಲ್ಲಿನ ಮೇಲೆ ಸುಮಾರು 80-85 ವರ್ಷ ಆಗಿರೋ ತಾತ ಅಜ್ಜಿ ಕೂತ್ಕೊಂಡು ಬಹಳ ನ್ಯೂನ್ಯವಾಗಿ ಮಾತಾಡ್ತಾ ಇರೋರು. ನನಗಂತೂ ಅವ್ರನ್ನ ನೋಡಿದಾಗೆಲ್ಲ ನನ್ನ ಅಜ್ಜಿ ತಾತನ್ನೇ ನೋಡಿದಷ್ಟು ಖುಷಿ ಆಗ್ತಾ ಇತ್ತು. ಅವ್ರನ್ನ ಹೋಗಿ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿತ್ತು. ಒಮ್ಮೆ ಅವ್ರ ಹತ್ರ ಹೋಗಿ ಪರಿಚಯ ಮಾಡಿಕೊಂಡೆ. ನಂತರ ದಿನ ನಾನು ಅಲ್ಲಿಗೆ ಹೋದಾಗೆಲ್ಲ ಸ್ವಂತ ಮೊಮ್ಮಗಳ ಥರನೇ ಮಾತಾಡಿಸ್ತಾ ಇದ್ರು. ಹೀಗೆ ತಿಂಗಳು ಕಳೀತು. ಒಂದು ದಿನ ಅಜ್ಜಿ ಹೇಳಿದ್ರು, ಮಗಳೇ, ಈ ಪಾರ್ಕ್ ಪಕ್ಕನೇ ನಮ್ಮ ಮನೆ ಇದೆ ಅಂತ ಅವ್ರ ಮನೆ ಕಡೆ ಕೈ ತೋರಿಸಿ ಹೇಳಿದ್ರು. ಯಾವಾಗಲಾದರೂ ನಮ್ಮ ಮನೆಗೆ ನೀನು ಖಂಡಿತ ಬರಲೇಬೇಕು ಅಂತ ತುಂಬ ಪ್ರೀತಿಯಿಂದ ಕರೆದ್ರು. ಯಾವಾಗಾದರೂ ಖಂಡಿತ ಬಂದೇ ಬರ್ತೀನಿ ಅಜ್ಜಿ ಅಂತ ಹೇಳಿ ಮನೆಗೆ ಹೊರಟೆ. ಇದಾದ ನಂತರ ನನಗೆ ಕೆಲಸದ ಮೇಲೆ ಹೈದರಾಬಾದ್ಗೆ ಹೋಗಬೇಕಾಗಿ ಬರುತ್ತೆ. ಹಾಗಾಗಿ ಒಂದು 2-3 ವರ್ಷಗಳ ಕಾಲ ಅಜ್ಜಿ ತಾತನ್ನ ಭೇಟಿಯಾಗೋದಕ್ಕಾಗಲಿ ಅಥವಾ ಆ ಪಾರ್ಕ್ ಬಳಿ ಹೋಗೋದಕ್ಕಾಗಲಿ ಆಗೋದೇ ಇಲ್ಲ. ಒಂದು ದಿನ ಮನೆಗೆ ಬಂದಾಗ ಅಜ್ಜಿ ತಾತನ್ನ ಮಾತಾಡಿಸ್ಬೇಕು ಅನ್ನಿಸ್ತು. ಅವ್ರ ನೆನಪು ಸಖತ್ ಕಾಡ್ತಾ ಇತ್ತು. ಅದೇ ದಿನ ಸಂಜೆ ಆ ಪಾರ್ಕ್ ಬಳಿ ಹೋದರೆ ಅವರು ಯಾವಾಗಲೂ ಕೂರ್ತಿದ್ದಂತಹ ಬೆಂಚ್ ಮೇಲೆ ಸಿಗ್ತಾರೆ ಅಂತ ಅಲ್ಲಿಗೆ ಹೋದೆ. ಆದರೆ ಅದೇ ಬೆಂಚ್ ಮೇಲೆ ಬೇರೆ ಯಾರೋ ಕೂತಿದ್ದನ್ನು ನೋಡಿ ನಿರಾಸೆ ಆಯಿತು. ತಾತ ಅಜ್ಜಿ ಇಲ್ಲಿಗೆ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಬೇರೆ. ಅಲ್ಲಿಂದ ವಾಪಸ್ ಮನೆಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಅವ್ರನ್ನ ನೋಡಲೇಬೇಕು, ಮಾತಾಡಿಸ್ಲೇಬೇಕು ಅಂದ್ಕೊಂಡು ಅವ್ರ ಮನೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿದೆ. ಬರೀ ಕೈಲಿ ಹೋಗಬಾರ್ದು ಅಂತ ಹಣ್ಣು ಸಿಹಿ ತಿನಿಸುಗಳನ್ನ ತಗೊಂಡು ಹೋಗಿ ಮನೆ ಬಾಗ್ಲಲ್ಲಿ ನಿಂತ್ಕೊಂಡೆ. ಬಾಗ್ಲು ತೆರೆದೇ ಇತ್ತು. ಅಜ್ಜಿ ಸೋಫಾ ಮೇಲೆ ಮೊಬೈಲ್ ನೋಡ್ತಾ ಕೂತಿದ್ರು. ಅಜ್ಜಿ ಅಂತ ಪ್ರೀತಿಯಿಂದ ಕರೆದೆ. ಅಜ್ಜಿ ನನ್ನನ್ನು ನೋಡಿದ ತಕ್ಷಣ, ಬಾ ಮಗಳೇ, ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂತ ಅವ್ರು ಹೇಳುವಾಗ ಅವ್ರ ಕಣ್ಣಲ್ಲಿ ಖುಷಿ ಜೊತೆ ಇಷ್ಟು ದಿನ ಆದರೂ ಸಿಗಲಿಲ್ವಲ್ಲ ಅನ್ನೋ ಬೇಸರನೂ ಕಾಣಿಸ್ತು. ಅಷ್ಟರಲ್ಲಿ ಒಳಗಡೆಯಿಂದ ಲೇ, ಅನ್ನಕ್ಕೆ ನೀರೆಷ್ಟಿಡ್ಲಿ ಅನ್ನೋ ತಾತನ ಧ್ವನಿ ಕೇಳಿಸ್ತು. ಅಜ್ಜಿಗೆ ಒಂಥರ ಮುಜುಗರ ಅನಿಸಿ, ರೀ ಬನ್ನಿ ಇಲ್ಲಿ ಯಾರು ಬಂದಿದ್ದಾರೆ ನೋಡಿ ಅಂತ ಕರೆದ್ರು. ಆಗ ತಾತ ಬಂದು, ಏನಮ್ಮ ಮಗಳೇ, ಚೆನ್ನಾಗಿದೆಯಾ? ಅಂತೂ ನಮ್ಮ ಮನೆಗೆ ಬಂದಿಯಲ್ಲ, ಬಿಸಿ ಬಿಸಿ ಊಟ ಮಾಡುವಂತೆ ಕೂತ್ಕೋ ಅಂದರು. ನಾನು ಸೈಲೆಂಟಾಗಿದ್ದನ್ನು ಗಮನಿಸಿ, ಓ ಏನಮ್ಮ, ತಾತ ಅಡುಗೆ ಮನೇಲಿದ್ದಾರಲ್ಲ ಅಂತ ಆಶ್ಚರ್ಯ ಆಯಿತಾ? ಇನ್ನೇನಮ್ಮ ಮಾಡಲಿ, ನನ್ನ ಮಗನ್ನ ಡಾಕ್ಟರ್ ಓದಿಸ್ದೆ. ಅವನು ಅಮೇರಿಕಾದಲ್ಲೇ ಸೇರಿಕೊಂಡ. ಮಗಳಿಗೂ ಅಮೇರಿಕಾದಲ್ಲೇ ಇಂಜಿನಿಯರಿಂಗ್ ಕೆಲಸ. ಎಲ್ಲರೂ ರೆಕ್ಕೆ ಬಲಿತ ಪಕ್ಷಿಗಳ ಥರ ಅವ್ರವ್ರ ಜೀವನ ಅವ್ರವ್ರು ನೋಡಿಕೊಂಡ್ರು. ನಾವು ಜೀವಿಸ್ಬೇಕು. ನನಗೋ 87 ವರ್ಷ, ಇವಳಿಗೆ 84. ಹೇಗೋ ಜೀವನ ಸಾಗಿಸ್ತಾ ಇದ್ದೀವಿ. ಆದರೂ ಒಂದಿನ ಸಾಯಲೇಬೇಕಲ್ಲ. ಯಾರು ಮೊದಲು ಹೋಗ್ತೀವಿ ಅಂತ ಇಬ್ರಿಗೂ ಗೊತ್ತಿಲ್ಲ. ಹೀಗಾಗಿ ನಾನು ಅನ್ನ ಸಾರು ಟೀ ಕಾಫಿ ಅಂತ ಸ್ವಲ್ಪ ಅಡುಗೆ ಮಾಡೋದನ್ನು ಕಲಿತಾ ಇದ್ದೀನಿ. ಇವಳಿಗೂ ಮೊಬೈಲಲ್ಲಿ ಬಿಲ್ ಪೇ ಮಾಡೋದನ್ನು ಕಲಿಸ್ತಾ ಇದ್ದೀನಿ. ಒಂಟಿಯಾದಾಗ ಬೇಕಲ್ಲ ಅಂತ ಹೇಳ್ತಾ ಇಬ್ಬರೂ ಕಣ್ಣಂಚಲ್ಲಿ ಬಂದ ಕಣ್ಣೀರನ್ನು ಒರೆಸ್ಕೊಂಡ್ರು. ನನಗೆ ಅರ್ಥ ಆದದ್ದಿಷ್ಟೆ, ಮಕ್ಕಳು ತಮ್ಮನ್ನು ಕೈ ಬಿಟ್ಟಿದ್ದಾರೆ ಅನ್ನೋ ನೋವನ್ನು ಒಳಗೆ ನುಂಗ್ಕೊಂಡು ಬದುಕಿರೋವರೆಗೂ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಯಾರಿಗೂ ಹೊರೆಯಾಗದಂತೆ ಜೀವನ ಸಾಗಿಸಬೇಕು ಅನ್ನೋ ಅವರ ಛಲ ಎಲ್ಲರಿಗೂ ಮಾದರಿಯಾಗುವಂಥದ್ದು. ಮುಂದಿನ ಕಥೆಯ ಜೊತೆ ಮತ್ತೆ ಸಿಗೋಣ.